ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನುತನು ಲೈಫ್ ಸ್ಟೈಲ್ಸ್. ಇವತ್ತಿನ ರೆಸಿಪಿ ಬಂದು ಫಿರ್ನಿ ಮಾಡೋಣ ಅಂತ. ಬಾಸುಮತಿ ರೈಸಿಂದು ಫಿರ್ನಿ ಮಾಡ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಸೊ 100 ಗ್ರಾಮ್ಸ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. 100 ಗ್ರಾಮ್ಸ್ ಮೆಷರು ನನಗೆ ವೇವ್ ಮಿಷಿನ್ ಇಲ್ಲ. ಸೊ ಹಾಫ್ ಕಪ್ಪು ಹಾಕಿದ್ರೆ 100 ಗ್ರಾಮ್ಸ್ ಆಗುತ್ತೆ ಅಂತ ಗೂಗಲ್ ಮಾಡಿದೆ. ಸೊ ಇದನ್ನು ನೆನೆಸಿಟ್ಕೊಂಡ್ಬಿಡೋಣ. 1-2-3 ಟೈಮ್ಸ್ ವಾಶ್ ಮಾಡಿಬಿಟ್ಟು 10 ಮಿನಿಟ್ಸ್ ನೆನೆಸಿಟ್ಕೊಳ್ಳೋಣ. ಸೊ 10-15 ಮಿನಿಟ್ಸ್ ಆಗಿದೆ. ಇದು ಸೋಕಾಗಕ್ಕಿಟ್ಟು ಇವಾಗ ಜಸ್ಟ್ ಇದನ್ನು ಏರ್ ಡ್ರೈ ಆಗಕ್ಕೆ ತುಂಬಾ ಡ್ರೈ ಆಗೋದು ಬೇಡ. ಫುಲ್ಲು ಅಕ್ಕಿ ಡ್ರೈ ಮಾಡ್ತೀವಲ್ಲ ಆ ಥರ ಬೇಡ. ಜಸ್ಟ್ ಇದು ಒದ್ದೆ ಇಲ್ದಿರಂಗೆ ಈ ಥರ ಏನು ಇವಾಗ ವಾಟರ್ ಕಂಟೆಂಟ್ ಇದೆಯಲ್ಲ ಅದು ಇಲ್ದಿರಂಗೆ ಫ್ಯಾನ್ ಕೆಳಗಡೆ ಆದರೂ ಇಡ್ಬೋದು. ಇಲ್ಲ ಹಂಗೆ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ಬಿಟ್ರೆ ಸ್ವಲ್ಪ ಹೊತ್ತು ಹೇರ್ ಡ್ರೈ ಆಗಿಬಿಡ್ತದು. ಆದರೆ ನಿಮ್ಗೆ ಮುಟ್ಟಿದ್ರೆ ಒದ್ದೆ ಇದೆ ಅಂತ ಅನ್ನಿಸ್ಬೇಕು, ಬಟ್ ಅದು ಕೈಗೆ ಫೀಲ್ ಆಗಬಾರ್ದು, ಮೀನ್ಸ್ ನೀರು ಫೀಲ್ ಆಗಬಾರ್ದು. ಈ ಡ್ರೈ ಆಗೋ ಅಷ್ಟರಲ್ಲಿ ನಾನಿಲ್ಲಿ 1 ಲೀಟ್ರ್ ಹಾಲು ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ, ಬೇಯ್ತಾ ಇರಲಿ, ಕಾಯ್ತಾ ಇರಲಿ. ಅಷ್ಟರಲ್ಲಿ ಅದು ಡ್ರೈ ಆಗುತ್ತೆ. ನೆಕ್ಸ್ಟ್ ಹೇಳ್ತೀನಿ. ಇದು ಡ್ರೈ ಆಗಿದೆ ರೈಸು. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಕೋರ್ಸ್ ಪೌಡ್ರ್ ಮಾಡ್ಕೊಳ್ಳೋಣ. ಕೋರ್ಸ್ ಪೌಡ್ರ್ ಇನ್ ದ ಸೆನ್ಸ್ ಸ್ವಲ್ಪ ರವಾಕ್ಕಿಂತ ದಪ್ಪ ಇರಬೇಕು, ಸ್ವಲ್ಪ ತಿಕ್ಕಾಗಿರಬೇಕು. ಅಂದರೆ ನುಚ್ಚಾಗೋದು ಬೇಡ, ಸ್ವಲ್ಪ ಪೌಡ್ರನ್ನೇ ಆಗಲಿ, ಬಟ್ ರವೆಗಿಂತ ಸ್ವಲ್ಪ ದಪ್ಪ ಆಗಾಗಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ನುಚ್ಚು ಥರನೂ ಆಗಿಲ್ಲ, ಅಂದರೆ ದಪ್ಪ ರವೆ ಬರುತ್ತಲ್ಲ, ಬನ್ಸಿದ ರವೆಗಿಂತ ಸ್ವಲ್ಪ ದಪ್ಪ ಇದೆ. ಇಷ್ಟಿದ್ರೆ ಸಾಕು. ಆ ಗ್ರ್ಯಾನ್ಯುವಲ್ಸ್ ಬಾಯಿಗೆ ಸಿಗ್ತಾಯಿದ್ರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಇಷ್ಟು. ಒಬ್ಬೊಬ್ಬರು ಇದಕ್ಕಿಂತ ಪೌಡ್ರ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಇದನ್ನು ನಾನು ಇವಾಗ ಹಾಲ್ಗೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಕಾಯ್ತಾ ಇದೆ ಆಗಲೇ. ಫುಲ್ ರೈಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬೇಡ. ಇವಾಗ ಎಲ್ಲೆಲ್ಲೂ ರೈಸ್ ಏನೂ ಕಾಣಿಸ್ತಾ ಇಲ್ಲ, ಬಟ್ ಅದು ಬಾಯ್ಲ್ ಆಗ್ತಾ ಆದಂಗೆ ತಿಕ್ಕನಂಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ ತಿಕ್ಕಾಗುತ್ತೆ. ಆವಾಗ ಮಿಲ್ಕು ರೆಡ್ಯೂಸ್ ಆಗಿಬಿಡುತ್ತೆ. ಇವಾಗ ಕಾಣಿಸ್ತಾನೆ ಇಲ್ಲ, ಒಂಚೂರು ಗ್ರೇನ್ಸು ಕಾಣಿಸ್ತಾ ಇಲ್ಲ ಅದರದ್ದು. ಇದು ಚೆನ್ನಾಗಿ ಕುಕ್ ಆಗಲಿ, ರೈಸ್ ಫುಲ್ ಕುಕ್ ಆಗಲಿ. ಇದು ಅವಾಗವಾಗ ಸ್ವಲ್ಪ ಕೈ ಬಿಡದೇ ಇರೋಂಗೆ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ರೈಸ್ ಹಾಕಿರ್ತೀವಲ್ಲ ಹೋಗಿ ಅದು ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. ಸೊ ಮಿಕ್ಸ್ ಮಾಡ್ತಾನೆ ಇರಬೇಕು. ಅಂದರೆ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಇದೇ ಟೈಮಲ್ಲಿ ನಾನೊಂದು ಸ್ವಲ್ಪ ಸ್ಯಾಫ್ರನ್ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಫುಡ್ ಕಲರ್ ಏನೂ ಯೂಸ್ ಮಾಡದಿರೋ ಕಾರಣ ಸ್ಯಾಫ್ರನ್ನು ನೋಡ್ತೀನಿ ಇದೇ ಕಲರ್ ಚೆನ್ನಾಗಾಗತ್ತಾ ಅಂತ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಯಾಕಂದರೆ ಅದು ಫುಲ್ ಬಾಯ್ಲ್ ಆಗೋ ಅಷ್ಟರಲ್ಲಿ ಅದರದ್ದು ಫುಲ್ ಕಲರ್ ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ, ಇನ್ನೂ ಕಲರ್ ಬಿಟ್ಟಿಲ್ಲ ಅಂದರೆ ಇನ್ನೊಂದು 2-3 ಸ್ಟ್ಯಾಂಡ್ಸ್ ಹಾಕೋತೀನಿ ಇದಕ್ಕೆ. ನೋಡಿ, ಫುಲ್ಲು ಮೇಲ್ಗಡೆ ಫುಲ್ಲು ಕೆನೆ ಕುತ್ಕೊಂಡ್ಬಿಟ್ಟಿದೆ. ಬಟ್ ವಿಡಿಯೋದಲ್ಲಿ ಕಲರ್ ಕಾಣಿಸ್ತಾ ಇಲ್ಲ. ಇದರಲ್ಲಿ ಬಂದು ಲೈಟ್ ಬಾದಾಮ್ ಕಲರ್ ಆಗಿದೆ. ಕಲರ್ ಮಾತ್ರ ಒಳ್ಳೆ ಕ್ಯಾರಮೆಲ್ ಕಲರ್ ಆಗಿದೆ. ನೋಡಿ, ಫುಲ್ ಕುಕ್ಕಾಗಿದೆ ರೈಸು. ಇದರಲ್ಲಿ ವೈಟಾಗಿ ಕಾಣಿಸ್ತಾ ಇದೆ, ಬಟ್ ಡೈರೆಕ್ಟಾಗಂತೂ ಲೈಟ್ ಕ್ಯಾರಮೆಲ್ ಕಲರ್ ಕಾಣಿಸ್ತಾ ಇದೆ ಇದು. ಇವಾಗ ಇಷ್ಟು ಕುಕ್ಕಾಗಿದೆ. ಇವಾಗ ನಾನು ಶುಗರ್ ಹಾಕ್ಕೊಂಡ್ಬಿಡ್ತೀನಿ. ಹಾಫ್ ಕಪ್ ರೈಸ್ ತೊಗೊಂಡಿದ್ದೆ. ಸೊ ಹಾಫ್ಗಿಂತ ಸ್ವಲ್ಪ ಜಾಸ್ತಿ ಶುಗರ್ ಹಾಕ್ಕೊಂಡು ಆಮೇಲೆ ಇನ್ನೊಂದು ಸತಿ ಟೆಸ್ಟ್ ಮಾಡಿ ಹಾಕ್ಕೊಳ್ಳೋಣ. ಒಂದು ಸತಿ ಹಾಕ್ಕೊಂಡಿದ್ದೀನಿ. ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಬಟ್ ಕಲರ್ ಮಾತ್ರ ಕ್ಯಾರಮೆಲ್ ಕಲರ್ ಬಂದಿದೆ ಇದು. ಬಟ್ ಇದರಲ್ಲಿ ವೈಟಾಗಿ ಕಾಣಿಸ್ತಾ ಇದೆ. ಸೊ ಇದು ಶುಗರ್ ಫುಲ್ ಮೆಲ್ಟ್ ಆಗೋವರೆಗೂ ವೆಯ್ಟ್ ಮಾಡೋಣ. ಇನ್ನೊಂದು 5-10 ಮಿನಿಟ್ಸ್ ಇದನ್ನು ಫುಲ್ ಬಾಯ್ಲ್ ಮಾಡೋಣ. ಶುಗರ್ ಹಾಕಿದ್ದೀನಿ. ಶುಗರ್ ಮೆಲ್ಟ್ ಆಗ್ತಾ ಇದೆ. ಇದಾಗಿದ ತಕ್ಷಣ ನಾವು ಬೇಡ ಅಂದ್ರೂ ನಮ್ಮ ಲೈಫಲ್ಲಿ ಸ್ವಲ್ಪ ಜನ ಒಗ್ಗರಣೆ ಹಾಕ್ತಾ ಇರ್ತಾರಲ್ಲ ಬಂದು, ಅದೇ ಥರನೇ ಊಟಕ್ಕೂ. ಆ್ಯಕ್ಚುಲಿ ಊಟಕ್ಕೆ ಒಗ್ಗರಣೆ ಹಾಕ್ತಾಯಿದ್ದು ಇವಾಗ ಜಾಸ್ತಿ ಏನಾಗ್ಬಿಟ್ಟಿದೆ ಅಂದರೆ ಲೈಫಲ್ಲಿ ಒಗ್ಗರಣೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಊಟಕ್ಕೆ ಒಗ್ಗರಣೆ ಎಷ್ಟು ಇಂಪಾರ್ಟೆಂಟೋ
ಅದೇ ಥರನೇ ಲೈಫ್ಗೂ ಒಗ್ಗರಣೆ ಸ್ವಲ್ಪ ಜನ ಹಾಕ್ತಾನೇ ಇರ್ತಾರೆ. ಅದರಲ್ಲೂ ನನ್ನ ಲೈಫಲ್ಲಂತೂ ಕ್ಯೂ ನಿಂತ್ಕೊಂಡು ಹಾಕ್ತವ್ರು ಒಗ್ಗರಣೆನ. ಸೊ ಅದೇ ಥರನೇ ಇವಾಗ ನಾವು ಸ್ವೀಟನ್ನು ಮಾಡಲಿ, ಖಾರನ ಮಾಡಲಿ, ವೆಜ್ಜನ್ನು ಮಾಡಲಿ, ನಾನ್ ವೆಜ್ಜನ್ನು ಮಾಡಲಿ, ಒಂದು ಒಗ್ಗರಣೆ ಈಸ್ ಮಸ್ಟ್ ಆ್ಯಂಡ್ ಶುಡ್. ಆವಾಗಲೇ ಟೇಸ್ಟ್ ಬರೋದು. ಲೈಫಲ್ಲೂ ಬೇರೆಯವರು ಒಗ್ಗರಣೆ ಹಾಕ್ತಿದ್ರೆ ಆವಾಗಲೇ ಲೈಫ್ಗೆ ಮಜಾ ಬರೋದು ಅಲ್ವಾ. ಇರಿ ಒಗ್ಗರಣೆ ಹಾಕೋಣ ಹಾಗಾದರೆ. ಅಂತ ಸ್ವಲ್ಪ ಏಲಕ್ಕಿ ಹಾಕೊಂಬಿಡೋಣ. ಆ್ಯಕ್ಚುಲಿ ಏನಾಯಿತು ಅಂದರೆ ಪೌಡ್ರೇ ಖಾಲಿ ಆಗಿಬಿಟ್ಟಿದೆ. ಸೊ ನಾನು ಇವಾಗ ಆ ಏಲಕ್ಕಿನ ಹುರಿದು ಪುಡಿ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ಇಲ್ಲಿ ತಡ್ಕಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನೊಂದು ಬೌಲಷ್ಟು ಕ್ಯಾಶು, ಬಾದಾಮ್, ಪಿಸ್ತಾ ತೊಗೊಂಡಿದ್ದೀನಿ. ಇದನ್ನು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡೋಣ. ಒಂದು ಸತಿ ಮಿಕ್ಸ್. ಈ ಕಲರ್ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನಕ್ಕೆ ಇವು ಫೋನಲ್ಲಿ ಕಾಣಿಸ್ತಿಲ್ವೋ ಅಂತ. ಅದೊಂಥರ ಕೋಪ ಬರ್ತಾಯಿದೆ ನನಗೆ. ಬಟ್ ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಹಾಕ್ಬಿಡೋಣ ಒಗ್ಗರಣೆ ಈಗ. ಆ್ಯಕ್ಚುಲಿ ಫುಲ್ ಬೆಂದಿದೆ ಇದು ನೋಡಿ, ಕ್ಲೀನಾಗಿ ಆಗಿದೆ. ಅಂದರೆ ನೀವು ಸಾರಿ, ಈ ರೆಸಿಪಿ ಎಲ್ಲ ಮಾಡಬೇಕಾದ್ರೆ ಮಿಸ್ ಇಲ್ದಿರಂಗೆ ಫುಲ್ ಫ್ಯಾಟ್ ಮಿಲ್ಕೆ ತೊಗೋಬೇಕು. ಸ್ಲಿಮ್ ಟೋನ್ ಮಿಲ್ಕೆಲ್ಲ ತೊಗೊಂಡ್ರೆ ನನ್ನ ಪ್ರಕಾರ ಈ ಥರ ಇದು ನೋಡಿ, ಇಲ್ಲಿ ಈ ಥರ ಮಲಾಯಿ ಬರಲ್ಲ ಅಂತ ಅನಿಸುತ್ತೆ. ಸೊ ಯೂಸ್ ಮಾಡಬೇಕಾದ್ರೆ ಫುಲ್ ಟೋನ್ ಮೀನ್ಸ್ ಏನಪ್ಪ ಅದು ಫುಲ್ ಫ್ಯಾಟ್ ಮಿಲ್ಕೆ ತೊಗೊಳ್ಳಿ. ಒಗ್ಗರಣೆ ಹಾಕ್ಕೊಂಬಿಡೋಣ. ಆ್ಯಕ್ಚುಲಿ ನಾನು ನಟ್ಸ್ನ ಫುಲ್ ಫ್ರೈ ಮಾಡಿದ್ದೀನಿ ಇವತ್ತು. ಆ್ಯಂಡ್ ದ ಪ್ರೊಸೆಸ್ ಇಸ್ ಡನ್. ಮುಗೀತು. ಇದು ತುಪ್ಪ ಹಾಕಿರೋದ್ರಿಂದ ತುಪ್ಪದಲ್ಲೂ ಫುಲ್ಲು ಎಲ್ಲ ಕಡೆ ಪಾಯಸಕ್ಕೆ ಇನ್ಫ್ಯೂಸ್ ಆಗೋರು ಜಸ್ಟ್ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. 2 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ಅದಾದಮೇಲೆ ಡನ್, ಡಿಶ್ ಔಟ್ ಮಾಡ್ತೀನಿ. ಬಿಸಿ ಬಿಸಿ ರೈಸ್ ಪಿರ್ನಿ ರೆಡಿ ಇದೆ. ಸೊ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಟ್ಯಾಗ್ ಮಾಡಿ. ಸೊ ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.